ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಕ್ಕಳಿಗೆ ಸಂಜೆ ಟೈಮಲ್ಲಿ ಯಾರು ತಿನ್ನಬೇಕು ಅನಿಸುತ್ತೆ ಆಗಿದೆ ಕುರುಮಾದ ಚಕ್ಲಿ ರೆಸಿಪಿನ ಮಾಡ್ತಾಯಿದ್ದೀನಿ. ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು 2 ಸೇರು ಅಕ್ಕಿಗೆ 2 ಪಾವು ಹುರ್ಗಡ್ಲೆನ ಸೇರಿಸಿ ಪೌಡ್ರ್ ಮಾಡಿಸಿದ್ದೀನಿ ನೋಡಿ. ಮಿಲ್ಲಲ್ಲಿ ಪೌಡ್ರ್ ಮಾಡಿಸಿದ್ದೀನಿ. ನುಣ್ಣಗೆ ಪೌಡ್ರ್ ಮಾಡಿಸ್ಕೋಬೇಕು. ಅದಕ್ಕೆ ನಾನು ಸ್ವಲ್ಪ ವಾದಕ್ಕಿನ ಸೇರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ವಾದಕ್ಕಿ ಹಾಕಬೇಕು. ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಜೀರಿಗೆನ ಸೇರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸ್ವಲ್ಪ ಒಣ ಕೊಬ್ಬರಿ. ಇವಾಗ ಒಂದು ಬಾಣಲಿಗೆ ನಂದಿನಿ ತುಪ್ಪನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಮಾಡಬೇಕು. ಮನೆ ಬಳಸುವಂಥ ಅಡುಗೆ ಎಣ್ಣೆ, ಸ್ವಲ್ಪ ದಾಡೆ ತುಪ್ಪ ಹಾಕಿದ್ದೀನಿ. ಸ್ವಲ್ಪ ನಂದಿನಿ ತುಪ್ಪ, ದಾಡೆ ತುಪ್ಪ, ಮನೇಲಿ ಬಳಸುವಂಥ ಎಣ್ಣೆ ಎಲ್ಲನೂ ಸೇರಿ ಬಿಸಿ ಮಾಡ್ಕೊಂಡೇ ಇದ್ದೀನಿ ನೋಡಿ. ಬಿಸಿ ಮಾಡ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಬಿಸಿ ಎಣ್ಣೆನ ಚಕ್ಲಿಗೆ ಹಾಕ್ಬೇಕು. ಈ ಥರ ಹಿಟ್ಟಿಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಸಾಫ್ಟಾಗಿ ಗರಂ ಅಂತ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನೋಡಿ, ಸ್ವಲ್ಪ ಹೆಸರು ಬೇಳೆನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ತುಂಬಾ ನುಣ್ಣಗಾಗಿದೆ ನೋಡಿ ಹೆಸರು ಬೇಳೆ. ತುಂಬ ಚೆನ್ನಾಗಿರುತ್ತೆ ಚಕ್ಲಿಗೆ ಹೆಸರು ಬೇಳೆ ಹಾಕೋದ್ರಿಂದ. ಅದರಿಂದ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಹಿಟ್ಟಿಗೆ. ಸ್ವಲ್ಪ ಉಪ್ಪನ್ನ ನೀರಲ್ಲಿ ನೆನೆ ಹಾಕಿ ಅದನ್ನು ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕಲ್ಲುಪ್ಪು ಕರಗಲ್ಲ, ಅದರಿಂದ ನೀರಲ್ಲಿ ನೆನೆ ಹಾಕಿ ಹೆಸರು ಬೇಳೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ರೌಂಡ್ ಕುದಿಸ್ಬೇಕು ನೋಡಿ. ಯಾವ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಹೆಸರು ಬೇಳೆ, ಸ್ವಲ್ಪ ಉಪ್ಪು ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಹಿಟ್ಟನ್ನ. ನಾವು ಜಾಸ್ತಿ ಮಾಡ್ತಾಯಿದ್ದೀವಿ, ಅದರಿಂದ ಸಖತ್ತಾಗಿರುತ್ತೆ ನೋಡಿ. ಈ ರೀತಿ ಉಂಡೆಗಳು ಮಾಡ್ಕೋಬೇಕು. ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ಉಂಡೆ ಮಾಡಿ ಇಟ್ಕೊಬಿಟ್ರೆ ನಾವು ಚಕ್ಲಿನ ಆರಾಮಾಗಿ ಮಾಡ್ಕೋಬೋದು. ತುಂಬಾ ಈಸಿಯಾಗುತ್ತೆ ಸ್ನೇಹಿತರೆ. ಈ ರೀತಿ ರೆಸಿಪಿನ ಮನೇಲೆಲ್ಲರೂ ಟ್ರೈ ಮಾಡಿ ನೋಡಿ. 2 ಸೇರು ಹಸಿಟ್ಟಿಗೆ ಎಷ್ಟು ಉಂಡೆಗಳಾಯಿತು. ಹಳ್ಳಿ ಕಡೆ ಜಾಸ್ತಿನೇ ಮಾಡ್ತೀವಿ ನೋಡಿ. ಎಷ್ಟು ಚೆನ್ನಾಗಿದೆ ಉಂಡೆಗಳು ರೆಡಿಯಾಗಿದೆ ನೋಡಿ ಸ್ನೇಹಿತರೆ. ನಾನೊಂದು ಪ್ಲಾಸ್ಟಿಕ್ ಕವರ್ ಹಾಸಿ ಕವರ್ ಮೇಲೆ ಈ ರೀತಿ ಚಕ್ಲಿನ ಬಿಡಿಸ್ತಾ ಇದ್ದೀವಿ ನೋಡಿ. ಈ ರೀತಿ ಬಿಡಬೇಕು. ಆರಾಮಾಗಿ ಎತ್ಕೊಂಡು ಎಣ್ಣೆ ಕರಿಬೋದು. ಅದರಿಂದ ಈಸಿ ಆಗುತ್ತೆ ನೋಡಿ ಸ್ನೇಹಿತರೆ. ಕಾದಂಥ ಬಿಸಿ ಬಿಸಿ ಎಣ್ಣೆಗೆ ಚಕ್ಲಿನ ಹಾಕ್ತಾಯಿದ್ದೀನಿ ನೋಡಿ. ನೋಡಿ, ಸ್ವಲ್ಪ ಬೇಯ್ತಾ ಇದೆ. ಈ ರೀತಿ ಒಂದು ಸಲ ಚಕ್ಲಿನ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ. ನೀವು ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ ಬೆಳೆಸಿ ಉಳಿಸಿ ಸ್ನೇಹಿತರೆ. ನಿಮ್ಮ ಆಶೀರ್ವಾದ ಇದ್ರೇ ನನ್ನ ಚಾನಲ್ ಬೆಳೆಯೋಕ್ಕೆ ಅವಕಾಶ ಆಗೋದು. ಹೆಚ್ಚು ಹೆಚ್ಚು ವೀಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮ ಹಳ್ಳಿಲಿ ನಮ್ಮಮ್ಮ ಯಾವ ರೀತಿ ಚಕ್ಲಿ ಮಾಡಿದ್ರು ಅಂತ ನಿಮಗೆ ತೋರಿಸಿದ್ದೀನಿ. ಇದೇ ರೀತಿ ನೀವು ಮಾಡಿ. ಊರ ಕಡೆ ಎಲ್ಲ ಪಿತೃಪಕ್ಷ ಎಲ್ಲ ಮಾಡ್ತಾಯಿರ್ತೀವಿ, ಹಬ್ಬಗಳು. ಅದಕ್ಕೆಲ್ಲನೂ ಜಾಸ್ತಿನೇ 2 ಸೇರು ಅಕ್ಕಿನೇ ಬಿಡಿಸಿ ಮಾಡೋದು ನೋಡಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಚಕ್ಲಿ ನೋಡಿ. ಇವಾಗ ಸರ್ವ್ ಮಾಡಿದ್ದೀನಿ ಸ್ನೇಹಿತರೆ. ವೈಟಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಚಕ್ಲಿ ರೆಸಿಪಿ. ಬಾಯಲ್ಲಿಟ್ಟರೆ ಕರಗೋಗುತ್ತೆ. 1 2 ಮಂತ್ಸ್ 3 ಮಂತ್ಸ್ ಎಲ್ಲ ಶೇಖರಣೆ ಮಾಡಿ ಇಟ್ಕೋಬೋದು. ಹಾಳಾಗಲ್ಲ ಸ್ನೇಹಿತರೆ. ಮನೇಲೇ ಮಾಡ್ಕೊಂಡಿರೋದು ನೋಡಿ. ಮನೇಲಿ ಈ ರೀತಿ ನಾವು ಮಾಡಿಕೊಂಡು ಮಕ್ಕಳಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಊಟದ ಜೊತೆ ನಂಚ್ಕೊ ತಿನ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಪೀಸ್ ಆಗ್ತಾಯಿದೆ ಚಕ್ಲಿ ಅಂತೂ. ನೋಡೋಕ್ಕೆ ಕಣ್ಣು ಸಾಲ್ತಿಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿದೆ ಚಕ್ಲಿ. ಹಳ್ಳಿ ಕಡೆ ನಾನು ಯಾವ ರೀತಿ ಚಕ್ಲಿನ ಮಾಡಿದ್ವಿ ಅಂತ ನಿಮ್ಮ ಮುಂದೆ ನಾನು ಶೇರ್ ಮಾಡಿದ್ದೀನಿ. ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ. ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ರುಚಿಯಾದ ಸೊಗಸಾದ ಚಕ್ಲಿ ರೆಸಿಪಿ ನೋಡಿ ಸ್ನೇಹಿತರೆ.
ನನಗಂತೂ ತುಂಬಾ ಇಷ್ಟ ಆಯಿತು. ಜಾಸ್ತಿ ಮಾಡ್ತೀವಿ ಮನೇಲಿ ನಾವು, ಅದನ್ನ ತೋರಿಸಿದ್ದೀನಿ. ಇದೇ ರೀತಿ ಮೆಥಡಲ್ಲಿ ನೀವು ಮನೇಲಿ ಮಾಡಿ ನೋಡಿ ಕಮೆಂಟ್ಸ್ ಮಾಡಿ ಯಾವ ರೀತಿ ಮಾಡಿದೆ ಅಂತ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಸ್ನೇಹಿತರೆ. ಇನ್ನು ಮುಂದೆ ನಿಮ್ಗೆ ಯಾವ ವಿಡಿಯೋಗಳು ಬೇಕು ಅದನ್ನ ಕಮೆಂಟ್ಸ್ ಮಾಡಿ, ನಾನು ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಚಕ್ಲಿನ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಸ್ನೇಹಿತರೆ.